ಒಬ್ಬ ವ್ಯಕ್ತಿ ಜಗತ್ತಿನ ಅತ್ಯಂತ ವೇಗವಾಗಿ ಬೆಳೆದ ಕಂಪನಿಯನ್ನು ನಿರ್ಮಾಣ ಮಾಡ್ತಾನೆ. ಕೆಲವೇ ವರ್ಷಗಳಲ್ಲಿ ನೂರಾರು ನಗರಗಳಲ್ಲಿ ಸೇವೆ, ಲಕ್ಷಾಂತರ ಡ್ರೈವರ್ಸ್, ಕೋಟ್ಯಾಂತರ ಕಸ್ಟಮರ್ಸ್ ಎಲ್ಲರೂ ಅವರನ್ನು ಜೀನಿಯಸ್ ಅಂತ ಕರೆದರು. ಆದರೆ ಒಂದು ದಿನ ಅದೇ ಕಂಪನಿಯಿಂದ ಹೊರಬರಬೇಕಾಯಿತು. ಹೌದು, ತಾನೇ ಕಟ್ಟಿದ ಕಂಪನಿಯಿಂದ ಆ ವ್ಯಕ್ತಿ ಹೊರಬಂದ. ಇಂತಹ ಪರಿಸ್ಥಿತಿಯಲ್ಲಿ ಎಲ್ಲರೂ ಏನು ಮಾಡ್ತಾರೆ, ಜೀವನನೇ ಮುಗಿದೋಯಿತು ಅಂತ ಭಾವಿಸ್ತಾರೆ. ಆದರೆ ಆ ವ್ಯಕ್ತಿ ಒಂದು ವಿಚಾರವನ್ನು ಸಾಬೀತುಪಡಿಸ್ತಾ, ಒಂದು ಕಂಪನಿ ನನ್ನ ಗುರುತಲ್ಲ, ನಾನು ಮತ್ತೆ ಕಟ್ಟಬಲ್ಲೆ. ಆ ವ್ಯಕ್ತಿ ಟ್ರಾವಿಸ್ ಕಲಾನಿಕ್. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಸುಮನ್ ಟಿವಿ ಬಿಸ್ನೆಸ್. ನಾನು ನಿಮ್ಮ ಮಹೇಶ್ ದಂಡು. 2009ರಲ್ಲಿ ಊಬರ್ ಆರಂಭವಾಯಿತು. ಒಂದು ಬಟನ್ ಒತ್ತಿದ್ರೆ ಟ್ಯಾಕ್ಸಿ ನಮ್ಮ ಬಳಿಗೆ ಬರ್ತಾ ಇತ್ತು. ಈ ಒಂದು ಐಡಿಯಾ ಇಡೀ ನಗರ ಸಾರಿಗೆಯ ವಿಧಾನವನ್ನೇ ಬದಲಾಯಿಸಿತು. ಊಬರ್ ಅದ್ಭುತ ವೇಗವಾಗಿ ಬೆಳೆಯಿತು. ಆದರೆ ವೇಗವಾಗಿ ಬೆಳೆಯುವ ಕಂಪನಿಗಳಲ್ಲಿ ವೇಗವಾಗಿ ಸವಾಲುಗಳು ಕೂಡ ಬರುತ್ತವೆ. ವಿವಾದಗಳು, ಟೀಕೆ, ಸಂಸ್ಥೆ ಒಳಗಡೆ ಸಮಸ್ಯೆಗಳು. ಕೊನೆಗೆ 2017ರಲ್ಲಿ ಟ್ರಾವಿಸ್ CEO ಹುದ್ದೆಯಿಂದ ಕೆಳಗಿಳಿಬೇಕಾಯಿತು. ಜಗತ್ತೇ ಬೆಚ್ಚಿ ಬಿದ್ದಿತ್ತು. ತಾನೇ ಕಟ್ಟಿದ ಕಂಪನಿ, ಆದರೆ ಈಗ ಕಂಪನಿಯಿಂದ ಹೊರಗಡೆ. ಈ ಪರಿಸ್ಥಿತಿಯಲ್ಲಿ ಸಾಕಷ್ಟು ಮಂದಿ ವಿಶ್ವಾಸವನ್ನು ಕಳೆದುಕೊಳ್ತಾರೆ. ಆದರೆ ಟ್ರಾವಿಸ್ ಮಾಡಿದ್ದೇ ಬೇರೆ. ಟ್ರಾವಿಸ್ ರೆಸ್ಟ್ ಮಾಡಿದರು, ಮೈಂಡ್ ರೀಸೆಟ್ ಮಾಡಿದರು, ತಪ್ಪುಗಳನ್ನು ಸರಿ ಮಾಡಿಕೊಂಡು ರೀಸ್ಟಾರ್ಟ್ ಮಾಡಿದರು, ಕ್ಲೌಡ್ ಕಿಚನ್ಸ್ ಆರಂಭಿಸಿದರು. ಈ ಬಾರಿ ಇನ್ನಷ್ಟು ಮೌನವಾಗಿ, ಇನ್ನಷ್ಟು ತಾಂತ್ರಿಕವಾಗಿ ಅವರು ಒಂದು ವಿಚಾರವನ್ನು ಅರ್ಥ ಮಾಡಿಕೊಂಡ್ರು. ಮೊದಲ ಗೆಲುವು ನಿನ್ನನ್ನು ಫೇಮಸ್ ಮಾಡುತ್ತೆ, ಮೊದಲ ಸೋಲು ನಿನ್ನನ್ನು ಸ್ಮಾರ್ಟ್ ಮಾಡುತ್ತೆ ಅಂತ. ಇಲ್ಲಿ ಟ್ರಾವಿಸ್ ನಮಗೆ ಕಲಿಸುವ ಪಾಠ ಏನು ಗೊತ್ತಾ? ನೀವು ಒಂದು ಕಂಪನಿಯನ್ನ ಅಲ್ಲ, ಒಂದು ಹುದ್ದೆಯನ್ನ ಅಲ್ಲ, ಒಂದು ಅವಕಾಶವನ್ನ ಕೈ ತಪ್ಪಿದ್ರೆ ಮತ್ತೊಂದು ಅವಕಾಶವನ್ನ ನಿರ್ಮಿಸಬಹುದು. ತಾನೇ ಕಟ್ಟಿದ ಕಂಪನಿಯಿಂದ ಹೊರಬಂದ, ಆದರೆ ನಿರ್ಮಿಸುವ ತನ್ನ ಸಾಮರ್ಥ್ಯವನ್ನ ಕಳೆದುಕೊಳ್ಳಿಲ್ಲ. ನೆನ್ಪಿಟ್ಕೊಳ್ಳಿ, ನಿಜವಾದ ಉದ್ಯಮಿ ಒಂದು ಬಿಸ್ನೆಸ್ ಫೇಲ್ ಆದರೆ ಮತ್ತೆ ಬಿಸ್ನೆಸ್ ಅನ್ನ ಆರಂಭಿಸ್ತಾನೆ. ಒಂದು ಕಂಪನಿ ಕಳೆದುಕೊಂಡ್ರು ಮತ್ತೆ ಕಂಪನಿಯನ್ನ ನಿರ್ಮಿಸ್ತಾನೆ. ಯಾಕಂದ್ರೆ ಸಾಮ್ರಾಜ್ಯ ಹೊರಗಲ್ಲ, ಮೊದಲು ನಮ್ಮ ಮೈಂಡ್ ಅಲ್ಲಿ ಸಾಮ್ರಾಜ್ಯ ನಿರ್ಮಾಣ ಆಗುತ್ತೆ. ಇವತ್ತು ನೀವು ಕಳೆದುಕೊಂಡಿರೋದು ಬಹುಶಃ ಒಂದು ಅವಕಾಶ ಮಾತ್ರ. ಆದರೆ ಇನ್ನೂ ನಿಮ್ಮೊಳಗೆ ಮತ್ತೆ ಕಟ್ಟುವ ಧೈರ್ಯ ಇದ್ರೆ ನಿಮ್ಮ ಮುಂದಿನ ಯಶಸ್ಸು ದೊಡ್ಡದಾಗಿರಬಹುದು. ಇದೇ ಟ್ರಾವಿಸ್ ಕಲಾನಿಕ್ ಮೈಂಡ್ ಸೆಟ್. ಈಗ ಹೇಳಿ, ನೀವು ಮತ್ತೆ ಮೊದಲಿಂದ ಆರಂಭಿಸುವ ಅವಕಾಶ ಸಿಕ್ಕರೆ ನೀವು ಯಾವ ಬಿಸ್ನೆಸ್ ಅನ್ನ ಕಟ್ತೀರಿ? ಕಮೆಂಟ್ ಅಲ್ಲಿ ತಿಳಿಸಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ತಪ್ಪದೆ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ.